ನ್ಯಾಯದ ಮತ್ತೇನಂತಂದ್ರೆ ಸುಳ್ಳಿನ ಸರ್ಕಾರ ಇದು. ಇದು ಈಗಾಗಲೇ ನಿಮ್ಗೆಲ್ಲ ಸರ್ಕಾರದೊಳಗೆ ನಾನು ಒಂದು ಸ್ವಲ್ಪ ಈಗ ಸಿದ್ದರಾಮಯ್ಯವ್ರನ್ನ ಇಳಿಸ್ಬೇಕು, ಡಿ ಕೆ ಶಿ ಅವ್ರನ್ನ ಸೇವ್ ಮಾಡಬೇಕು ಏನೇನಂತಂದ್ರೆ, ಯಾಕಂದ್ರೆ ಡಿ ಕೆ ಶಿ ಅವರು ಸ್ವಲ್ಪ ಧಾರ್ಮಿಕ ಆಗಿದ್ದಾರೆ, ಅವ್ರನ್ನ ಸೇವ್ ಮಾಡ್ಬೇಕಂತೇಳಿ ಭಾಳ ಜನ ಅದನ್ನ ಹೇಳ್ತಾ ಇದ್ದಾರೆ. ಆದ್ರೆ ನಾನು ಏನು ಹೇಳಾಗತ್ತೇನೆ, ಅವ್ರ ಸರ್ಕಾರ ಅವ್ರ ಪಕ್ಷ ಏನಾಕೆ ಮಾಡ್ಕೊಳ್ಳಿ, ಬಟ್ ನಮ್ದು ಏನಂತಂದ್ರೆ ಈ ಒಂದು RSS ಬ್ಯಾನ್ ಮಾಡ್ತೀನಿ, ನಾನು ಬಜರಂಗ ದಳ ಬ್ಯಾನ್ ಮಾಡ್ತೀನಿ, ನಾನೇನಂತ ಶ್ರೀರಾಮ್ ಸೇನೆ ಬ್ಯಾನ್ ಮಾಡ್ತೀನಿ ಅಂದ್ರೆ ಅದು ಯಾರ ಅಪ್ಪಂದಿನ ಸಾಧ್ಯ ಇಲ್ಲ. ಆ ಬ್ಯಾನ್ ಮಾಡೋದಕ್ಕಿಂತ ಮುಂಚೆ ಮೊದಲು ಕಾಂಗ್ರೆಸ್ ಬ್ಯಾನ್ ಮಾಡ್ಬೇಕಂತಕ್ಕಂಥದ್ದು ಒಂದು ದೊಡ್ಡ ನಮ್ಮದು ಒಂದು ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡುವಲ್ಲಿ ನಿಸ್ಸೀಮರಾಗಿರ್ತಕ್ಕಂಥ RSSನವ್ರನ್ನ ಅವರನ್ನ ಬ್ಯಾನ್ ಮಾಡಬೇಕು. RSS ಸಂಘ ಸಂಸ್ಥೆಗಳನ್ನಲ್ಲ, ಅಲ್ಲಿ ಪ್ರಚೋದನಕಾರಿ ಹೇಳಿಕೆ ನೀಡುವಂಥವ್ರು, ಸಮಾಜದಲ್ಲಿ ಕೋಮುಗಲಭೆಗೆ ಪ್ರಚೋದನೆ ನೀಡುವಂಥವ್ರನ್ನ ಬ್ಯಾನ್ ಮಾಡ್ಬೇಕಂತ ಹೇಳ್ತಾರೆ. ಹೌದು ಸರ್, ಪ್ರಚೋದನಕಾರಿ ಭಾಷಣ ಸ್ವಾಮೀಜಿಗಳು ಅಷ್ಟೇ ಮಾತಾಡೋದಿಲ್ಲ, RSS ಅವ್ರು ಮಾತಾಡಂಗಿಲ್ಲ, ಬಜರಂಗ ಅಷ್ಟೇ ಮಾತಾಡಂಗಿಲ್ಲ. ಅದು ನಮ್ಮ ದೇಶದ ಬಗ್ಗೆನೇ, ನಾವು ಭಾರತೀಯರು ಪ್ರಜೆಗಳು ಚೆನ್ನಾಗಿರ್ಲಿ, ಮತ್ತೇನಂತಂದ್ರೆ ಭಾರತೀಯೊಳಗಿರ್ತಕ್ಕಂಥ ಹಿಂದೂಗಳು ಚೆನ್ನಾಗಿರ್ಲಿ ಅಂತ ನಾವು ಪ್ರಚೋದನಕಾರಿ ಏನಂತಂದ್ರೆ ಅವ್ರನ್ನ ಚೆನ್ನಾಗಿರ್ಲಿ ಅಂತ ಮಾಡ್ತೀವಿ. ಆದರೆ ಅವರು ವಯಸ್ಸು ಹೇಳ್ತಾನೆ 15 ನಿಮಿಷ 5 ನಿಮಿಷ ಟೈಮ್ ಕೊಡ್ರಿ, ನಾವು ಇಟ್ಟು ಮಂದಿಗೆ ಹಿಂದೂಗಳಿಗೆ ಸಂಹಾರ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಪ್ರಚೋದನಕಾರಿ ಅಲ್ವಾ? ತಾವು ಕೂಡ ಅಂಥ ಸ್ಟೇಟ್ಮೆಂಟನ್ನೇ ಹೇಳಿದಿರಿ. ಈ ಹಿಂದೆ ಅಫ್ಜಲ್ಪುರದಲ್ಲಿ ಒಂದು ವಕ್ಫ್ ಕಾಯ್ದೆ ವಿರುದ್ಧ ಪ್ರತಿಭಟನೆ ಮಾಡುವಾಗ ಪೆನ್ ಹಿಡಿಯುವಕ್ಕಲ್ಲಿ ಎಲ್ಲರೂ ತಲವಾರನ್ನು ಹಿಡಿದುಕೊಂಡು ಕಡಿಯಲು ತಯಾರಾಗಿದ್ದಾರೆ ಅನ್ನುವಂಥ ಒಂದು ಪ್ರಚೋದನಕಾರಿ ಹೇಳಿಕೆಯನ್ನು ತಾವು ಕೂಡ ನೀಡಿದಿರಿ. ಇದರಲ್ಲಿ ಅವರಿಗೂ ತಮಗೂ ಏನು ಹೇಳಿಕೆಯಲ್ಲಿ ಏನು ವ್ಯತ್ಯಾಸ ಇದೆ ಅಂತ? ಆಯ್ತು, ಏನಿಲ್ಲ, ತಮಗೊಂದು ಮಾತು ಹೇಳ್ತೇನೆ. ಯಾಕೆ ತಲವಾರು ಹಿಡಿಬೇಕು ಅಂತಂತಂದ್ರೆ ಅದೊಂದು ಆಯುಧ, ಅದು ಆತ್ಮರಕ್ಷಣೆ. ಇವತ್ತಿನ ದಿನಮಾನದೊಳಗೆ ಈಗ ನಮ್ಮ ಸ್ವಾತಂತ್ರ್ಯ ಸಿಕ್ಕಿದೆ, ನಾವು ಆರಾಮಾಗಿದ್ದೀವಿ. 1940 ಸ್ವಾತಂತ್ರ್ಯ ಪೂರ್ವದೊಳಗೆ ನಾವೆಲ್ಲರೂ ಕಿತ್ತೂರು ಚೆನ್ನಮ್ಮ ಮತ್ತೆ ಸಂಗೊಳ್ಳಿ ರಾಯಣ್ಣನಂತವರು, ಭಗತ್ ಸಿಂಗ್ನಂತವರು, ಮತ್ತೆ ವೀರ ಸಾವರ್ಕರ್ನಂತವರು ಬಹಳ ಜನ ಇದ್ದಾರೆ. ಅವರೆಲ್ಲರೂ ತಲವಾರು ಹಿಡಿದಾರೆ. ಅವ್ರು ತಲವಾರು ಹಿಡಿದಾರಂತ ಅವ್ರ ಮೇಲೆ ಕೇಸ್ ಮಾಡಕ್ಕಾಗತ್ತಾ? ದೇಶಕ್ಕಾಗಿ ಹೋರಾಟ ಮಾಡಿದ್ದಾರೆ. ದೇಶಕ್ಕಾಗಿ ಹೋರಾಟ, ನಾವು ಧರ್ಮಕ್ಕಾಗಿ ಹೋರಾಟ ಮಾಡ್ಬೇಕಾದ್ರೆ ಅದು ಆತ್ಮರಕ್ಷಣೆಗೆ. ಇನ್ನು ಏನಾದ್ರೂ 4 ಜನ ನಮ್ಗೆ ಹುಡ್ಯಾಕ್ ಬರಕತ್ತಾರ ಅಂದ್ರೆ ನಾವು ಧರ್ಮ ರಕ್ಷಣೆ ಮಾಡಕತ್ತೀವಿ. ನಾವು ಗೋ ಹತ್ಯೆಯನ್ನ ನಾವು ನಿಷೇಧ ಮಾಡ್ಬೇಕಂತೇಳಿ ನಾವು ಅವರನ್ನ ತಡಿತಾ ಇದ್ದೇವೆ. ಅಥವಾ ಏನಾದರೂ ನಾವು ಯಾರೋ ನಮ್ಮ ಬಗ್ಗೆ, ನಾವು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಅವ್ರನ್ನ ಎದುರು ಮಾತಾಡ್ಬೇಕಾದ್ರೆ ನಮಗೆ ಹೊಡಿಯಕ್ಕೆ ಬರಬೇಕಾದ್ರೆ ನಾವೇ ಸಾಯ್ತೀವಿ. ಅವ್ರು ಹೊಡಿತಾರೆ, ನಾವು ಸಾಯ್ತೀವಿ. ಆತ್ಮರಕ್ಷಣೆಗೋಸ್ಕರ ಹಿಡಿಬೇಕು, ಬಂದೂಕು ಹಿಡಿಬೇಕು, ಎಲ್ಲ ಹಿಡಿಬೇಕಾಗುತ್ತೆ. ಭಾರತ ದೇಶದಲ್ಲಿ ಶಾಂತಿಯ ತೋಟ ಭಾರತ ದೇಶ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದಕ್ಕೆ ಪೊಲೀಸ್ನವರು ಕಾಕಿ ಹಾಕೊಂಡು ಅದಕ್ಕೆ ಬದ್ಧರಾಗಿದ್ದಾರೆ. ಶಾಂತಿಯನ್ನ ನೆಲೆ ಊರಿಸಬೇಕಂತ. ಎಲ್ಲಿ ಪೊಲೀಸರ ಪವರ್ ಅದ ರೀ ಹೇಳ್ರಿ? ಪೊಲೀಸಲ್ಲಿ ಪವರ್ ಅದ. ಒಬ್ಬ CM ಆಗಿ ಒಬ್ಬ ಮುಖ್ಯಮಂತ್ರಿಗಳೇ ಒಬ್ಬ ASPಗೆ ಅವ್ರಿಗೆ ಹೊಡಿತಾರ ಅಂತಂದ್ರೆ ಯಾರು ಅಲ್ಲಿ ಮುಖ್ಯಮಂತ್ರಿಗೆ ಅವ್ರು ಆನ್ ದಿ ಸ್ಪಾಟ್ ಮುಖ್ಯಮಂತ್ರಿ ಅರೆಸ್ಟ್ ಮಾಡ್ಬೇಕಾಗಿತ್ತಲ್ವಾ? ಒಬ್ಬ ಆಫೀಸರ್ಗೆ ಅವ್ರು ಅಂದಿಸ್ತಾರಂದ್ರೆ ಅವ್ರ ಪೈಲಿ ಪವರ್ ಹೆಂಗ್ ಅಂತೀರಿ ನೀವು? ಅವ್ರ ಆಫೀಸರ್ ಮಂತ್ರಿ ಹೇಳ್ದಂಗೆ ಕೇಳ್ಬೇಕು, MLAಗಳು ಆಫೀಸರ್ ಹೇಳ್ದಂಗೆ ಕೇಳ್ಬೇಕು. ಆಮೇಲೆ ಅಂತಂದ್ರೆ ಮಂತ್ರಿಗಳಂಗೆ CM ಒಬ್ಬ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು ಒಬ್ಬ ASP ಅಡಿಷನಲ್ SP ಅವರಿಗೆ ಹೊಡೆಯಕ್ ಹೋಗ್ತಾರ ಅಂತಂದ್ರೆ ಏನ್ ಆಫೀಸರ್ ಏನ್ ಪವರ್ ಐತಿ? ಕಾನೂನು ಸುವ್ಯವಸ್ಥೆ ಸರಿಯಾಗಿ ಮಾಡಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಸಿಟ್ನಲ್ಲಿ ಏನೋ ಒಂದು ಮಾತು ಅಂದಿದ್ದಾರೆ. ಆಮೇಲೆ ಅವರು ತಾವು ಡ್ಯೂಟಿಯಲ್ಲಿ ತಾವು ಜಾಯಿನ್ ಆಗಿದ್ದಾರೆ. ಆ ಮಾತು ಒಂದ್ ಕಡೆ ಇರ್ಲಿ, ಅಫ್ಜಲ್ಪುರದಲ್ಲಿ ತಾವೇನ್ ಮಾಡ್ತಾ ಇದ್ದೀರಿ? ಹಿಂದುತ್ವ ಅಂದ್ರೆ ಏನು ಅಂತಂದ್ರೆ ಅಫ್ಜಲ್ಪುರದಲ್ಲಿ ಎಷ್ಟು ಅಧರ್ಮ ಇದೆ ಅದನ್ನ ಧರ್ಮವಾಗಿ ನಾವು ನಡ್ಕೋಬೇಕು. ಎಲ್ಲಿ ಅನ್ಯಾಯ ಆಗ್ತದೆ ಅಲ್ಲಿ ನ್ಯಾಯ ಕೊಡಿಸುವಂತ ಕೆಲಸ ನಮ್ದು. ಒಬ್ಬ ಸ್ವಾಮೀಜಿ ಅಂತಂದ್ರೆ ನಾನು ಹೇಳ್ತೀನಲ್ಲ, ನಮ್ಮ ಹಾನಗಲ್ ಕುಮಾರಸ್ವಾಮಿಗಳನ್ನ ಮಾತು ಹೇಳ್ತಾರೆ, ಯಾವಾಗಲೂ ಹೇಳ್ತಿರ್ತೀನಿ. ಒಬ್ಬ ಮಠಾಧೀಶ ಸ್ವಾಮೀಜಿ ಅಂದ್ರೆ ಕೇವಲ ಮಠದ ಒಡೆಯನಲ್ಲ, ಒಬ್ಬ ಸಮಾಜದ ನಿಷ್ಠಾವಂತ ಸೇವಕ ಅಂತ ಹೇಳ್ತಾರೆ. ನಾನೇನು ಇನ್ನೂ ನನ್ನ ಮನಸ್ಸು ಮಾಡಿದ್ರೆ ಎಷ್ಟು ರೊಕ್ಕ ಮಾಡ್ಬೋದಾಗಿತ್ತು, ಬಿಲ್ಡಿಂಗ್ ಕಟ್ಬೋದಾಗಿತ್ತು, ಸರ್ಕಾರ ಬಜೆಟ್ ತಂದು ಏನು ಬೇಕಾದ್ ಮಾಡ್ಬೋದಾಗಿತ್ತು. ನಾನು ಯಾವುದೋ ಆಸೆ ಪಟ್ಟಿಲ್ಲ. ನನ್ನ ಭಕ್ತರೇ ನನಗೆ ಬಂಗಾರ, ನನ್ನ ಭಕ್ತರೇ ನನಗೆ ಆಸ್ತಿ. ಆದರೆ ನಾನು ಧರ್ಮದಿಂದ ನಡೀತಾ ಇದ್ದೇನೆ. ಆ ಧರ್ಮ ರಕ್ಷಣೆ ಮಾಡಲಿಕ್ಕೆ ನಾವು ಮಾಡ್ತಾ ಇದ್ದೀವಿ. ಇವತ್ತಿನ ತಾಲೂಕಿನೊಳಗೆ ನಾವು ಏನಾದರೂ ಮಾಡಕ್ಕೆ ಹೊರಟ್ವಿ ಅಂತಂದ್ರೆ ಅದನ್ನ ನಮಗೆ ತುಳಿಗತ್ತೈತಿ. ನಾವು ಧರ್ಮ ರಕ್ಷಣೆ ಗೋ ಹತ್ಯೆ ನಿಷೇಧ ಮಾಡ್ಬೇಕಾದ್ರೆ ಅಥವಾ ಏನಾದರೂ ಒಬ್ಬರಿಗೆ ಏನಾದರೂ ಭಕ್ತರಿಗೆ ಅನ್ಯಾಯ ಆದರೆ ಬಡವರಿಗೆ ಅಧಿಕಾರಿಗಳಾಗ್ಲಿ ಅಥವಾ MLA ಆಗಲಿ ಶಾಸಕ ಏನೇ ಆಗಲಿ ಯಾರಾದರೂ ಬಡವರಿಗೆ ಅವ್ರಿಗೆ ತುಳಿತಾ ಇದ್ದಾರೆ ಅವ್ರನ್ನ ಎತ್ತಿಡುವಂತ ಕೆಲಸ ನಾವು ಮಾಡ್ತೇವೆ. ಈಗ ಅಫ್ಜಲ್ಪುರ ತಾಲೂಕಿನಲ್ಲೇ ತಮ್ಮ ಮಾಶಾಳ ಸ್ವಗ್ರಾಮದಲ್ಲೇ ಇವತ್ತು ಸಂಗೊಳ್ಳಿ ರಾಯಣ್ಣನವರಿಗೆ ಪೊಲೀಸ್ನವರ ಸರ್ಪಗಾವಲಿನಲ್ಲಿ 1 ವರ್ಷಗಳ ಕಾಲ ಇವತ್ತು ಬಂದಿ ಹಾಕಿದ್ದಾರೆ ಮೂರ್ತಿಗೆ. ಅದಲ್ಲದೆ ಹಿಂದೆ ಬ್ರಿಟಿಷರು ಅವರು ಜೀವಂತ ಇರಬೇಕಾದ್ರೆ ಅವರಿಗೆ ಬಂದಿಖಾನೆಯಲ್ಲಿ ಹಾಕಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟು ನೇಣಿಗೇರಿಸಿದ್ರು. ಆದರೆ ಇಲ್ಲಿ ಏನಾಗ್ತಾ ಇದೆ, ಈಗ ಹಿಂದೂ ಫೈರ್ ಬ್ರ್ಯಾಂಡ್ ಅಂತೇಳಿ ತಮಗೆ ಕರೀತಾರೆ. ಇಡೀ ತಾಲೂಕು ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯಲ್ಲೇ ಇಡೀ ರಾಜ್ಯದಲ್ಲಿ ಕರೀತಾರೆ ತಮಗೆ. ಆದರೆ ತಾವೇನು ಮಾಡ್ತಾ ಇದ್ದೀರಿ? ಇಲ್ಲಿವರೆಗೂ ಒಂದೇ ಒಂದು ಆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ, ಸ್ವತಂತ್ರ ಹೋರಾಟಗಾರನ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಇಲ್ಲ. ಕಾರಣ ಏನಿರ್ಬೋದು ಅಂತ? ಇದೇನೋ ಹಿಂದುತ್ವವಾದ ಅಂದ್ರೆ ನಕಲಿ ಹಿಂದುತ್ವವಾದನೋ ಇಲ್ಲ ಹಿಂದುತ್ವವಾದ ಅಂತಂದ್ರೆ ಏನು ತಮ್ಮ ಪ್ರಚಾರಗೋಸ್ಕರ ಮಾಡ್ತಾ ಇದ್ದೀರೋ? ನಕಲಿ ಮತ್ತೆ
ಮತ್ತೆ ಒರಿಜಿನಲ್ ಏನಿಲ್ಲ. ಇಲ್ಲಿ ನಿಜವಾಗ್ಲೂ ತಮಗೂ ಒಂದು ನಾನು ಪ್ರಶ್ನೆಯನ್ನ ಕೇಳ್ತೀನಿ ಅಥವಾ ತಮಗೊಂದು ನಾನು ಮಾತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಏನಂತಂದ್ರೆ ಅದೊಂದು ಕಾನೂನವಾಗಿರ್ತಕ್ಕಂಥದ್ದು. ಈಗ ಆ್ಯಕ್ಚುಲಿ ಕಾನೂನು ಅಂಡರ್ದಾಗಿದೆ. ಏನಂತಂದ್ರೆ ಅದು ಕೇಸ್ ಆಗಿದೆ, ಕೋರ್ಟಲ್ಲಿದೆ. ಬಟ್ ಆದ್ರೂ ನನಗೆ ಇಷ್ಟು ನೋವಾಗಿದೆ ಆ ಮ್ಯಾಟ್ರಲ್ಲಿ ಅಂತಂದ್ರೆ, ಒಬ್ಬ ಸಂಗೊಳ್ಳಿ ರಾಯಣ್ಣನವರಿಗೆ ಕುಂಡಿಸಿ ಏನಂತಂದ್ರೆ ಅವ್ರಿಗೆ ಅವಮಾನ ಮಾಡಕತ್ತೀವಿ ನಾವೆಲ್ಲರೇ. ಇವತ್ತು ಅಲ್ಲಿ ಆ ಸಮಾಜ, ಯಾವುದೇ ಸಮಾಜದ ವಿರೋಧ ಆಗಲಿ ಏನೇ ಆಗಲಿ, ಅದು ದೊಡ್ಡ ತಪ್ಪು. ನಂದು ಅದೊಂದು ಮಾತು ಹೇಳ್ಬೇಕಾಗಿತ್ತಂದ್ರೆ, ಇವತ್ತಿನ ದಿವಸ ಶಾಸಕರು ಏನು ಮಾಡ್ತಾ ಇದ್ದಾರೆ? ಸರ್ಕಾರ ಅವ್ರದ್ದಿದೆ, ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಇದ್ದಾರೆ, ಅವ್ರ ವಂಶಸ್ಥರಿದ್ದಾರೆ. ಆ ಸಂಗೊಳ್ಳಿ ರಾಯಣ್ಣವ್ರ ವಂಶಸ್ಥರು ಯಾರಿರಲಿ, ನಮ್ಗೆಲ್ಲರಿಗೂ ಸಂಬಂಧಪಟ್ಟಿದ್ದದು. ತಾವೇನ್ ಮಾಡ್ತಾ ಇದ್ದೀರಿ? ತಾವು ಎಚ್ಚರಿಸುವಂತ ಕೆಲಸ ಯಾವತ್ತಾದ್ರೂ ಮಾಡಿದ್ದೀರಾ? ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಈ ರೀತಿ ಅವಮಾನ ಆಗ್ತಾ ಇದೆ, ವರ್ಷಾನುಗಟ್ಲೆ ಪೊಲೀಸರು ಸರ್ಪಗಾವಲಿದೆ, ಅಲ್ಲಿ ಪೂಜೆ ಮಾಡಕ್ ಬಿಡ್ತಾ ಇಲ್ಲ. ಆದ್ರೆ ತಾವು ಹಿಂದೂ ಫೈರ್ ಬ್ರ್ಯಾಂಡ್ ಆಗಿದ್ದು ಹಿಂದುತ್ವದ ಬಗ್ಗೆ ಮಾತಾಡುವ ತಾವು ಸ್ವಾಮೀಜಿಗಳು, ತಾವೇನ್ ಮಾಡ್ತಾ ಇದ್ದೀರಿ ಸ್ವತಂತ್ರ ಹೋರಾಟಗಾರನ ಬಂದಿ? ನಾನು ಹೇಳಕತ್ತೀನಿ, ಓಕೆ, ಅದು ನಮ್ಮ ದೇಶ ಧರ್ಮ ಅದು ಅಭಿಮಾನ ಇದೆ, ಅದ್ರ ಬಗ್ಗೆ ನಾನು ಹೋರಾಡ್ತೀನಿ. ಈ ದೇಶದ ಬಗ್ಗೆ ಧರ್ಮದ ಬಗ್ಗೆ ನಾನು ಒಬ್ಬನಿಗೆ ಯಾರು ನನಗೇನು ಬರೆದು ಕೊಟ್ಟಿಲ್ಲ, ಸಂವಿಧಾನ ಬರೆದು ಕೊಟ್ಟಿಲ್ಲ, ಈ ಕಾನೂನು ಬರೆದು ಕೊಟ್ಟಿಲ್ಲ, ಯಾರೋ ಒಬ್ಬರು ಮುಖ್ಯಮಂತ್ರಿ ನನಗೆ ಬರೆದು ಕೊಟ್ಟಿಲ್ಲ, ಪ್ರಧಾನಮಂತ್ರಿ ಬರೆದು ಕೊಟ್ಟಿಲ್ಲ. ಇದು ಪ್ರತಿಯೊಬ್ಬನ ಪ್ರಜೆಯ ಕರ್ತವ್ಯ, ಇದು ಧರ್ಮ ರಕ್ಷಣೆ ಮತ್ತು ದೇಶ ರಕ್ಷಣೆ ಮಾಡೋದು ನಾಯಕ ಅನ್ನುವಂಥದ್ದು. ಇಲ್ಲಿ ಇರ್ತಕ್ಕಂಥವ್ರು, ಈಗ ನಾನು ಹೇಳ್ತಾ ಇದ್ದೆ, ನಾನು ಒಬ್ಬ ಸ್ವಾಮೀಜಿ, ನಾನು ಹೋಗ್ತೀನಿ, ಒಂದು ಸಮಾಜ ಇದೆ, ಆ ಒಂದು ಗಾಣಿಗ ಸಮಾಜದವ್ರು ಅವ್ರು ವಿರೋಧ ಮಾಡ್ತಾ ಇದ್ದಾರೆ, ನಾನು ಅಲ್ಲಿ ಹೋಗಿ ನಿಂತ್ರೆ ಅವ್ರು ನಂಗೆ ವಿರೋಧ ಮಾಡ್ತಾರೆ. ಅದು ಮಾಡಿದ್ರೆ ಪರವಾಗಿಲ್ಲ, ಮಾಡ್ತೀವಿ. ಆದ್ರೆ ಆಗಸ್ಟ್ 15ಕ್ಕೆ ಅದೊಂದು ದಿನ ಇದೆ ಅಲ್ವಾ, ಹುಟ್ಟಿದ ದಿನ, ಅವ್ರು ಹುಟ್ಟಿದಿರ್ತಕ್ಕಂತಹ ದಿನ ಇದೆ. ಅದು ಅವ್ರಿಗೆ ಕೊಡ್ತಕ್ಕಂಥ ಗೌರವನ ಕೊಡ್ಲೇಬೇಕು. ಇದು ನನಗನ್ಸೋ ಮಟ್ಟಿಗೆ ಏನಂತಂದ್ರೆ, ನಾನು ಈ ಸತ್ಯ ಬಾಂದ್ರು ಹೋಗಿ ಹರಾಕ್ಲಿಕ್ಕೂ ಪೂಜೆ ಅದನ್ನ ಯಾರನ್ನು ಏನ್ ತಡೆಯಕ್ಕೆ ಸಾಧ್ಯ ಇಲ್ಲ. ಯಾರು ಕರಿಬೇಕು ನಿಮ್ಗೆ? ನಮ್ಗೆ ಯಾರು ಕರೆಯಕ್ ಬೇಕಾಗಿಲ್ಲ, ಹೋಗ್ತೀವಿ. ಇನ್ನು ನಾನಂತೀವಿ, ಕಾನೂನು ಅಂತ ಬಂದಾಗ ಅದಲ್ಲಿ ಒಂದು ತಡೆಗಟ್ಟು ಬರ್ತೈತೆ, ತಡೆ ಬರುತ್ತೆ. ಕಾನೂನು ಅಂದ್ಮೇಲೆ ಎಲ್ರಿಗೂ ಸಮಾದು, ಸ್ವಾಮಿಗಳಾಗಿರ್ಲಿ, ಜಗದೊಳಗಿರ್ಲಿ, ಮುಖ್ಯಮಂತ್ರಿ ಆದ್ರೂ ಕಾನೂನೇ. ಧಾರ್ಮಿಕ ವಿಚಾರಗಳಿಗೆ ತಡೆ ಒಡ್ಡುವಂತಹ ಕಾನೂನು ಯಾವುದು ಕೂಡ ಇಲ್ಲ. ಈಗ ಧಾರ್ಮಿಕ ವಿಚಾರಗಳು ಬಂದಾಗ ಸ್ವತಂತ್ರ ಹೋರಾಟಗಾರನಿಗೆ ಬಂದಿ ಹಾಕುವಂತ ಕಾನೂನು ಎಲ್ಲಾದ್ರೂ ಇದೆನಾ? ಇದೇನು ಬ್ರಿಟಿಷ್ ಸರ್ಕಾರವಾ? ಈಗ ಧಾರ್ಮಿಕ ವಿಚಾರಣೆಗೆ ನೀವು ಕಾನೂನು ಇಲ್ಲ ಅಂತಂದ್ರಿ, ನಾವು ಏನೇನ ಮಾತಾಡ್ತೀವಿ, ಏನೇನು ಧರ್ಮಗಳು ಎಲ್ಲೆಲ್ಲ ಕಾನೂನು ಎಲ್ಲ ಬರುತ್ತೆ. ಕಾನೂನು ಎಲ್ಲ ಕಡೆ ಇದೆ. ಆಕ್ಚುಲಿ ಧರ್ಮನೇ ಮೊದಲು, ಆಮೇಲೆ ಕಾನೂನು. ನಾನು ಹೇಳಕತ್ತೀನಿ, ಈಗ ಚುಕ್ಕಾಣಿಯನ್ನು ಹಿಡಿದಾರಲ್ಲ ಇವರು, ಅಧಿಕಾರದ ಚುಕ್ಕಾಣಿ ಹಿಡ್ತಕ್ಕಂತಹ ಬಹಳ ಜಿಗಿದ್ ಮಾತಾಡ್ತಿರ್ತಾರೆ ಇವರೆಲ್ಲ. ನಮ್ಮ MLA ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಅವರು ಮಿನಿಸ್ಟರ್ ಆಗಿರ್ಬೋದು, CM ಸಿದ್ದರಾಮಯ್ಯ ಆಗಿರ್ಬೋದು, ಜಿಗಿದ್ ಮಾತಾಡ್ತಾರೆ. ಒಬ್ಬ ಸಂಗೊಳ್ಳಿ ರಾಯಣ್ಣ 1 ವರ್ಷ ಇತ್ತು, ನಾಳೆ ಆಗಸ್ಟ್ 15 ಬಂದ್ರೆ 1 ವರ್ಷ ಇತ್ತು. ಅಂತಹ ಸಂಗೊಳ್ಳಿ ರಾಯಣ್ಣ ಅವರು ನಮ್ಮ ದೇಶದ ಸಲುವಾಗಿ ನೀವು ಇಷ್ಟೆಲ್ಲ, ಸಿದ್ದರಾಮಯ್ಯ ಅವರೇ ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನೀವು ಇಷ್ಟೆಲ್ಲ, ನಾವೆಲ್ಲ ಸ್ವಾಮಿಗಳಿವಿ, ಇಷ್ಟೆಲ್ಲ ಆರಾಮಾಗಿರ್ಬೇಕಾದ್ರೆ ಕಾರಣ ಸಂಗೊಳ್ಳಿ ರಾಯಣ್ಣ ಅವರು ಕೊಟ್ಟಿರ್ತಕ್ಕಂತಹ ಪ್ರಾಣ ಭಿಕ್ಷೆ, ಅವ್ರು ಕೊಟ್ಟಿರ್ತಕ್ಕಂತಹ ಜೀವದಾನ, ಅವ್ರು ದೇಶಕ್ಕೋಸ್ಕರ ಬಡದಾಡಿ ಅವರು ಜೀವ ಕೊಟ್ಟಿದ್ದಾರೆ. ಅಂಥವ್ರಿಗೆ ನೀವು ಅವರ ಅಗೌರವ ತೋರಿಸ್ತಾ ಇದ್ದಾರೆ. ನಾವು ರೆಡಿ ಇದ್ದೀವಿ, ನಾವು ಬರ್ತೀವಿ. ಆದ್ರೆ ಅಧಿಕಾರ, ಒಬ್ಬ CM ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ ಮಾಡ್ಬೋದಲ್ಲ, ಮಾಡಿ. MLA ಏನ್ ಮಾಡ್ತಾ ಇದ್ದಾರೆ, ಶಾಸಕರು ಏನ್ ಮಾಡ್ತಾ ಇದಾರೆ, ಅಥವಾ ಊರನವರೆಲ್ಲ ಒಬ್ಬ ಶಾಸಕರಿಗೆ ಏನಾದ್ರು ಎಲ್ಲ ಕರೆದ ಅವ್ರಿಗೆ ನ್ಯಾಯ ಮಾಡಕ್ಕಾಗಲ್ಲ, ನಮಗೂ ಹೇಳಕ್ಕಾಗಲ್ಲ. ನಾವು ಏನಾದ್ರು ಹೋದ್ರೆ ಸ್ವಾಮೀಜಿಗಳು ಮತ್ತೆ ನೀವಂದ್ರಲ್ಲ ಈಗ ಕೋಮು ಗಲಭೆ ಎಬ್ಬಿಸ್ತಾರೆ ಅಂತ, ಇದು ಕೋಮು ಗಲಭೆ ಆಗಲ್ಲ. ನಾನು ಮನಸ್ಸು ಮಾಡಿದ್ರೆ ಆಗಸ್ಟ್ 15ಕ್ಕೆ ನಾನು ಅದು ಪೂಜೆ ಮಾಡ್ತೀನಿ. ಅದಕ್ಕೆ ಆಗಸ್ಟ್ 15ಕ್ಕೆ ನಾನು ಏನಂತಂದ್ರೆ ಪೂಜೆ ಮಾಡಿ ಅದಕ್ಕೆ ನಾನು ಗೌರವ ಸಮರ್ಪಣೆ ಮಾಡ್ತೀನಿ. ಅದ ನ್ಯಾಯ ಏನ್ ಮಾಡ್ತಾರೆ ಆ ಜಾಗಿನ ನ್ಯಾಯ ನಮಗೆ ಬೇಕಾಗಿಲ್ಲ. ಆ ಜಾಗಿನ ನ್ಯಾಯ ಗೌರ್ಮೆಂಟರೇ ಮಾಡ್ಕೊಳ್ಳಿ, ಅವ್ರ ಜಾತಿರೇ ಮಾಡ್ಕೊಳ್ಳಿ, ಅವರೇನೇ ಮಾಡ್ಲಿ. ಒಬ್ಬ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಆಗಿದೆ ಅಂತಂದ್ರೆ ಅದು ಯಾರು ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಬಟ್ ನನಗೇನ್ ಬೇಕಾಗಿಲ್ಲ, ಆಗಸ್ಟ್ 15ಕ್ಕೆ ನಾನೇನಂತಂದ್ರೆ ನನ್ನ ಭಕ್ತರ ಜೊತೆ ಅವ್ರು ಏನಂತಂದ್ರೆ ಡಿಪಾರ್ಟ್ಮೆಂಟ್ದವರು ಆಗಸ್ಟ್ 15ಕ್ಕೆ ಅವ್ರು ಸಪೋರ್ಟ್ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಒಬ್ಬ ಸ್ವಾತಂತ್ರ್ಯ ಹೊರಟು ನಾನು ಅವ್ರ ಪೂಜೆ ಮಾಡಿ ಅವ್ರಿಗೆ ಮಾಲಾರ್ಪಣೆ ಮಾಡಿ ಅವ್ರಿಗೆ ಗೌರವ ಸಮರ್ಪಣೆ ಮಾಡ್ತಕ್ಕಂಥದ್ದು ಕೇವಲ ಮರಳಾರಾಧ್ಯ ಶಿವಾಚಾರ್ಯದ ಕರ್ತವ್ಯ ಅಷ್ಟೇ ಅಲ್ಲ, ನಿಮ್ದು ನಮ್ದು ಮತ್ತೆ ಪ್ರತಿಯೊಬ್ಬರ ಪ್ರಜೆಯ ಕರ್ತವ್ಯ. ಅದು ಮಾಡ್ಲೇಬೇಕು, ಮಾಡ್ತೀವಿ. ಅದು ಯಾರು ಬಂದ್ರು ನಮ್ಗೆ ತಲೆ ಕೆಡಿಸೋಕೆ ಆಗಲ್ಲ. ಈಗ ಆಗಸ್ಟ್ 15ಕ್ಕೆ ತಾವೊಂದು ಕರೆಯನ್ನ ಕೊಟ್ರಿ, ಸಂಗೊಳ್ಳಿ ರಾಯಣ್ಣನಿಗೆ ಸ್ವತಂತ್ರ ಹೋರಾಟಗಾರನಿಗೆ ನಾನು ಪೂಜೆಯನ್ನು ಸಲ್ಲಿಸ್ತೀನಿ, ಯಾರೇ ಅಡ್ಡಿ ಬಂದರೂ ಕೂಡ ನಾನು ನನ್ನ ಸ್ವತಂತ್ರ ಹೋರಾಟಗಾರನಿಗೆ ನಾನು ಒಂದು ಸತ್ಕಾರವನ್ನ ಮಾಡ್ತೀನಿ ಅಂತ ಹೇಳಿದ್ರಿ. ಸೊ ಇದಕ್ಕೆ ಯಾರಾದರೂ ಅಡ್ಡಿ ಬರ್ತಾರಾ ಅಂತೇಳಿ ನಿಮ್ಮ ಅಭಿಪ್ರಾಯ ಇದೆ? ಯಾರು ಅಡ್ಡಿ ಬರ್ಬೋದು? ಈಗ ನೋಡ್ರಿ, ಅಡ್ಡಿ ಬರಂಗಿಲ್ಲ, ನಮ್ಮ ಊರದವ್ರೆ ಅಡ್ಡಿ ಬರಬೇಕು. ಅದು ಇನ್ನೊಂದು ಏನಂತಂದ್ರೆ, ಇವರು ಪಂಚಾಯತಿಯವರು ಆಗಿರ್ಬೋದು, PDO ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, SC ಅವರಾಗಿರ್ಬೋದು, ಆ ಜಾಗ, ಆ ಪ್ಲೇಸ್, ಏನು ಆ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನ ಸ್ಥಾಪನೆ ಮಾಡಿದ್ದಾರೆ, ಆ ಒಂದು ಜಾಗ ಯಾರ್ದಿದೆ? ಅದು ಪರ್ಸನಲ್ ಆಗಿದೆ ಅಥವಾ ಗೌರ್ಮೆಂಟ್ ಆಗಿದೆ? ಗೌರ್ಮೆಂಟ್ ಇದ್ದಿದ್ರೆ ಯಾರು ಅಡ್ಡಿ ಬಂದ್ರು ಗೌರ್ಮೆಂಟ್ ಆರ್ಡರ್ ತಗೋಬೇಕು, ಅವ್ರು ಮಾಡಬೇಕು. ಈ ತರ ನೀವು ಅವರು ತಹಶೀಲ್ದಾರ್ ಕೈಯಲ್ಲಿದೆ, MLA ಕೈಯಲ್ಲಿದೆ, ಎಲ್ಲ ಅವ್ರು ಮಾಡ್ತಾ ಇಲ್ಲ. ಅದು ಗೌರ್ಮೆಂಟ್ ಜಾಗ, ಅದು ಈ ಪ್ರೆಸೆಂಟ್ ಇರ್ತಕ್ಕಂಥ ಜಾಗ ಯಾರ್ದು?
ಯಾರ ಅಪ್ಪ ಗಳಿಸಿದ ಜಾಸ್ತಿನ ಅದು? ಗ್ರಾಮ ಪಂಚಾಯತಿ ನಮ್ಮ ಅಪ್ಪನು ಗಳಿಸಿಲ್ಲ, ನಿಮ್ಮ ಅಪ್ಪನು ಗಳಿಸಿಲ್ಲ, ಯಾವ ಮುಖ್ಯಮಂತ್ರಿ ಅಲ್ಲ, ಯಾರ ಅಪ್ಪನು ಗಳಿಸಿಲ್ಲ. ಅದು ಗೌರ್ಮೆಂಟ್. ಅದು ಅನ್ನೋದಕ್ಕಿಂತ ಸಂಗೊಳ್ಳಿ ರಾಯಣ್ಣನವರು ಇಡೀ ಭಾರತ ದೇಶದೇ ಅವ್ರ ಆಸ್ತಿ ಇದೆ, ಅವ್ರು ನಮ್ಮ ಆಸ್ತಿ ಅಲ್ವಾ? ಸಂಗೊಳ್ಳಿ ರಾಯಣ್ಣವ್ರು ನಮ್ಮ ಆಸ್ತಿ. ಅದು ಈ ನೆಲಕ್ಕಿಂತ ಅವ್ರಕ್ಕಿಂತ ನೆಲಕ್ಕೆ ಕಿಮ್ಮತ್ ಕೊಡಕತ್ತಾರಂದ್ರೆ ಇದಕ್ಕೆ ಯಾರ ವಿರುದ್ಧ ಬಂದ್ರು ನಾನು ಸಹಿಸಕ್ಕಾಗಲ್ಲ. ಯಾಕಂತಂದ್ರೆ ನಾವು ಮಾತಾಡ್ಬೇಕಾಗಿತ್ತು ಅವಾಗಲೇ. ಆದ್ರೆ ಒಂದು ಊರು ಅಂದ ಮೇಲೆ ನಾವು ಗೌರವ, ನಾನು ಕೆಟ್ಟವಾಗ್ಲಿ, ನಾನು ಕೆಟ್ಟವಾದ್ರೂ ಪರವಾಗಿಲ್ಲ, ಆದ್ರೆ ಅದಕ್ಕೆ ನಾನು ಪೂಜೆ ಸಲ್ಲಿಸ್ತೀನಿ. ಈಗ ನಕಲಿ ಈಗ ಏನಾದರೂ ವಿರೋಧ ಮಾಡಬೇಕಾದವರು ನಕಲಿ ದೇಶಭಕ್ತರು ಹೌದು ಅಲ್ವೋ? ಈಗ ಕೋಮುಗಲ್ಬೆ ಎಬ್ಬಿಸ್ತಕ್ಕಂಥವ್ರು ಅಂತೇಳಿ ಒಂದು ಏನಾದರೂ ಮಾತಾಡ್ತಾರೆ ಅಂತ ತಾವು ಹೇಳ್ತಾ ಇದ್ದೀರಿ. ಬಟ್ ಹಾಗೆ ಮಾತಾಡೋರು ಈಗ ದೇಶಭಕ್ತನಿಗೆ ಗೌರವ ನೀಡಲು ಹೋದಾಗ, ಒಬ್ಬ ಸ್ವಾಮೀಜಿಗಳಾಗಿ ತಾವು ಗೌರವ ನೀಡಲು ಹೋದಾಗ ಯಾರಾದರೂ ಅಡ್ಡಿಪಡಿಸಿದ್ರೆ ಅವ್ರು ಯಾರು ಕೂಡ ದೇಶ ವಿರೋಧಿ ಚಟುವಟಿಕೆ ಮಾಡ್ದಂಗೆ ಆಗಲ್ವಾ? ಕೋಮುಗಲ್ಬೆ ಎಬ್ಬಿಸ್ದಂಗೆ ಆಗಲ್ವಾ ಅಂತ ನಾನು ಅದೇ ಹೇಳ್ತಿದ್ದಿಲ್ಲ ಸರ್. ಈಗ ಇಲ್ಲಿ ಜಾತಿ ಮೇಲೆ ಬಂದಿದೆ, ಜಾತಿಯ ಆಧಾರದ ಮೇಲೆ ಇಲ್ಲಿ ಫೈಟ್ ನಡೀತಾ ಇರೋದು. ಜಾತಿ ಆಧಾರದ ಮೇಲೆ ಫೈಟ್ ನಡೀತಾ ಇರೋದು. ಕೇವಲ ಇರೋದು ಎಷ್ಟು 10/10 ಇರ್ತಕ್ಕಂಥ ಜಾಗ. ಒಬ್ಬ ಸಂಗೊಳ್ಳಿ ರಾಯಣ್ಣ ನಾವಿಷ್ಟೆಲ್ಲ ಅವನಿಗೆ 10/10 ಜಾಗ ಕೊಡಕ್ಕೆ ನಾವು ಇಂದ ನೋಡಕತ್ತೀವಿ. ಅದು ಒಬ್ಬತ್ತಿ ನಾನು ಹೇಳಾರ್ದೆ ಕೇಳಾರ್ದೆ ಕುಣಿಸಿದ್ದಾರೆ. ನೈಟ್ ಯಾವಾಗ ಕುಡಿಸಿದಾರೋ ಮಾಡಿದ್ದಾರೆ, ಅದು ಅವ್ರು ಮಾಡ್ಕೊಳ್ಳಿ. ಆದರೆ ಕುಂಡಿಸಿದ ಮೇಲೆ ಇದೆಲ್ಲ ಸ್ಥಾಪನೆ ಮಾಡಿದ್ಮೇಲೆ ಅದನ್ನ ಕಿತ್ತೋದು ಯಾವ ಲೆಕ್ಕ? ಆ ಕುಂಡಿಸೋದಕ್ಕೆ ಎಷ್ಟು ಪನಿಷ್ಮೆಂಟ್ ಅವ್ರು ಏನ್ ಮಾಡ್ಲಿ? ಅವರು ಕಿತ್ತೋದು ಒಂದ್ ಕಡೆ ಇಲ್ರಿ ಸ್ವಾಮೀಜಿ ಅವರೇ. ಈಗ ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಇವತ್ತು ಸಂಗೊಳ್ಳಿ ರಾಯಣ್ಣನಿಗೆ ಬ್ರಿಟಿಷರ್ ಜೀವಂತ ಇದ್ದಾಗ ಅವನಿಗೆ ಬಂದಿ ಹಾಕಿ ಗಲ್ಲಿಗೇರಿಸಿದ್ರು. ಇವತ್ತು ಅವರ ಮೂರ್ತಿ ಕೂಡಿಸಿದ್ರು ಸಹಿತ ಇವತ್ತು ಕಾಕಿ ಸರ್ಪಗಾವಲಿನಲ್ಲಿ ವರ್ಷ ಆದ್ರೂ ಕೂಡ ಧೂಳು ಬಡಿತಾ ಇದೆ. ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಪೂಜೆ ಮಾಡಕ್ ತಾವು ಕೂಡ ಮುಂದಾಗ್ತಾ ಇಲ್ಲ. ಇದು ಏನ್ ಇರ್ಬೋದು ಇದ್ರ ಮೇಲೆ? ನನಗೂ ಅದೇ ಬೇಜಾರು. ಏನಂತಂದ್ರೆ ಸ್ವಾತಂತ್ರ್ಯ ಸಿಕ್ಕಿದಕ್ಕಿಂತ ಪೂರ್ವದಲ್ಲೂ ಕೂಡ ಸಂಗೊಳ್ಳಿ ರಾಯಣ್ಣನವರು ಕಷ್ಟವನ್ನ ಅನುಭವಿಸಿದ್ರು. ಮತ್ತೆ ಬ್ರಿಟಿಷರದೊಳಗೆ ಕಷ್ಟವನ್ನ ಅವರನ್ನ ತೊಂದರೆ ಒಳಪಟ್ಟಿರ್ತಕ್ಕಂಥ ಒಂದು ಸ್ವಾತಂತ್ರ್ಯ ಒಳಗೆ ವ್ಯಕ್ತಿ. ನನಗೆ ಬೇಜಾರಲ್ಲ ಅದೇ. ಈಗಾದ್ರೂ ಕೂಡ ಇನ್ನೂ ಆದ್ರೂ ಪಾಪ ಅಂತ ಮಹಾತ್ಮನಿಗೆ ಸಂಗೊಳ್ಳಿ ರಾಯಣ್ಣನಿಗೆ ಇನ್ನೂ ಕೂಡ ಸರ್ಪಗಾವಲಿ ಇಟ್ಟಿದ್ದಾರೆ. ಅಂದ್ರೆ ಇದು ಸರ್ಕಾರದ ಒಂದು ದೊಡ್ಡ ತಪ್ಪು. ನಿರ್ಧಾರ ತಗೋಬೇಕಂತಂದ್ರೆ ಅದು ಮಾಹಿತಿ ತೊಗೊಳಂಗಿಲ್ಲ, ಯಾರು ಕೇರ್ ಮಾಡತ್ತಾ ಇಲ್ಲ. ತಹಸೀಲ್ದಾರ್ ಆಗಲಿ, MLA ಆಗಲಿ, ಒಬ್ಬ ಶಾಸಕ ಮೇನ್ ಮನಸ್ಸು ಮಾಡಿದ್ರೆ ಏನು ಬೇಕಾದ್ ಮಾಡ್ಬೋದು. ನಾವು ಬರ್ತೀವಿ, ನಾವೆಲ್ಲದಕ್ಕೂ ರೆಡಿ ಇದ್ದೀವಿ. ಆಗಸ್ಟ್ 15ಕ್ಕೆ ನಾನು ಪೂಜೆ ರೆಡಿ ಇಟ್ಟಿನಿ. ಶಾಸಕರು ನಾನು ಆಮಂತ್ರಣ ಕೊಡ್ತೀನಿ. ಶಾಸಕರು ದೇಶಭಕ್ತರಾಗಿದ್ರೆ ಮತ್ತು ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿಗಳೇ ಸಂಗೊಳ್ಳಿ ರಾಯಣ್ಣನವರ ಮಂತ್ರಿ ಅವ್ರೇನಂತಂದ್ರೆ ಸಂಗೊಳ್ಳಿ ರಾಯಣ್ಣನವರು ವಂಶಸ್ಥರು. ನೀವು ಅದರೊಳಗೆ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ ನೀವು ಯಾರಿದ್ರು ಅವ್ರು ನಾವು ಎಲ್ಲ ಶಿಷ್ಯರೇ. ಒಬ್ಬ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ ನೀವು ಕಿಮ್ಮತ್ ಕೊಡೋಕತ್ತಿಲ್ಲ. 1 ವರ್ಷ ಆಯ್ತು ನೀವು ಈ ಥರ ಮಾಡ್ತಾ ಇರ್ತಕ್ಕಂಥ ದೊಡ್ಡ ತಪ್ಪು. ನಾವಂತೂ ರೆಡಿ ಇದ್ದೀವಿ. ಆಗಸ್ಟ್ 15ಕ್ಕೆ ಬರ್ತೀವಿ. ಆ ಕಾನೂನುಗಳು ಕಾನೂನುಗಳು ನಮ್ಮಂಥ ಅವ್ರಿಗೆ ನಾವೇನಾದ್ರೂ ತಪ್ಪು ಮಾಡಿದ್ರೆ, ನಮ್ಮಂಥ ಮನುಷ್ಯರಿಗೆ ಏನಂತಂದ್ರೆ ಪ್ರಜೆಗಳಿಗೆ ಏನಾದರೂ ಮರ್ಡರ್ ಆಗಲಿ, ರೇಪ್ ಇಂಥವ್ರು ಬರಲಿ. ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಲ್ವಾ? ಅಂಥ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನವರಿಗೆ ನೀವು ಅಪಮಾನ ಮಾಡ್ತಾ ಇದ್ದೀರಾ. ಆ ಆಗಸ್ಟ್ 15ಕ್ಕೆ ಏನಾದರೂ ಅವರಿಗೆ ಪೂಜೆ ಸಲ್ಲಿಸದೇ ಇದ್ದರೆ, ಆ ಮೂರ್ತಿಗೆ ಏನಾದರೂ ಪೂಜೆ ಸಲ್ಲಿಸದೇ ಇದ್ದರೆ ದೊಡ್ಡ ಉಗ್ರವಾದ ಹೋರಾಟ ಆಗ್ತದೆ. ಮತ್ತೆ ಅಂದ್ರೆ ದೊಡ್ಡವಾದ ಅವಮಾನ ಆಗ್ತದೆ. ಅದು ಕೇವಲ ಸಂಗೊಳ್ಳಿ ರಾಯಣ್ಣಕ್ಕಲ್ಲ, ಒಂದು ಜಾತಿಗೆ ಸೀಮಿತ ಇಲ್ಲ, ಭಾರತ ದೇಶಕ್ಕೆ ದೊಡ್ಡ ಅಪಮಾನ. ಆದಷ್ಟು ಪ್ರಿಯಾಂಕ್ ಖರ್ಗೆ ಅವರು ಊರ್ದು ಬಿಡ್ರಿ, RSS ಬ್ಯಾನ್ ಮಾಡ್ತೀನಿ, ನಾನು ಅದು ಬ್ಯಾನ್ ಮಾಡ್ತೀನಿ, ಅದು ಆಗ್ಲಾರ ಕೆಲಸ ಮೊದಲು ಇದು ಮಾಡಿ ತೋರಿಸ್ರಿ. ಇದು ಮಾಡದಾದ್ಮೇಲೆ ಏನಂತಂದ್ರೆ ಸಂಗೊಳ್ಳಿ ರಾಯಣ್ಣ ಗೌರವ ಕೊಟ್ಟು ಅದನ್ನ ಬಗೆಹರಿಸಿ ಅದಕ್ಕೇನೋ ಅಂದ್ರೆ ಒಂದು ಸೂಕ್ತವಾಗಿರ್ತಕ್ಕಂತಹ ಒಂದು ಸಮಸ್ಯೆನ ಬಗೆಹರಿಸಿ ಸೂಕ್ತವಾಗಿರ್ತಕ್ಕಂತಹ ಅದಕ್ಕೆ ಭದ್ರತೆ ಕೊಟ್ಟು ಆ ಪೂಜೆಯನ್ನ ಮಾಡಿ ಅದನ್ನ ಸಮಸ್ಯೆನ ಬಗೆಹರಿಸುವಂತ ಕೆಲಸ ಮಾಡ್ರಿ. ಊರಿದ ನಾನು ಆಗ್ಲಾರ ಕೆಲಸ ಏನೋ ಅಂತಾರಲ್ಲ, ಕೆಲಸ ಇರಲ್ಲ ಅದು ಬಡಿಗೆ ಏನೋ ಕೆತ್ತಿನ ಅಂತಾರ, ಹಂಗಲ್ಲಕ್ಕೆ ಹೋಗ್ಬೇಡ್ರಿ. ನಾನು ಹೇಳಕತ್ತೀನಿ, ಪ್ರಿಯಾಂಕ್ ಖರ್ಗೆ ಅವರೇ, ನೀವು RSS ಮಾಡ್ತೀನಿ, ಬಜರಂಗದಳ ಬಂದ್ ಮಾಡ್ತೀನಿ ಎಲ್ಲ ಹೇಳ್ತಿರಲ್ಲ, ಅದು ಆಗ್ಲಾರ ಕೆಲಸ. ಮೊದಲು ನಮ್ಮ ಸಂಗೊಳ್ಳಿ ರಾಯಣ್ಣನವ್ರದ ಸಮಸ್ಯೆ ಬಗೆಹರಿಸ್ರಿ. ಅದು ನಾವು ಬರ್ತೀವಿ, ನಾವು ಬರಕ್ಕೆ ರೆಡಿ ಇದ್ದೀವಿ. ನೀವು ಬಂದು ನಿಂತಿರಲ್ಲ, ನಾವು ಬರ್ತೀವಿ. ನಾವು ಬಂದ್ರೆ ನೀವು ಬರಲೇಬೇಕು, ಯಾರನ್ನೂ ಬರಲೇಬೇಕು. ಸಂಗೊಳ್ಳಿ ರಾಯಣ್ಣನ ಮಕ್ಕಳು ನಾವೆಲ್ಲರೂ. ಯಾಕಂದ್ರೆ ಅವರೊಬ್ಬ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ. ಅಂತಹ ಹೋರಾಟಗಾರ ಅವಮಾನ ಮಾಡಕತ್ತೀರಂದ್ರೆ ನಾನು ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ. ಆಮೇಲೆ ಅವಮಾನ ಅವತ್ತು ಸ್ವಾತಂತ್ರ್ಯ ದಿನಾಚರಣೆ ದಿನ ಆಗಸ್ಟ್ 15ಕ್ಕೆ ಅವ್ರಿಗೆ ಏನಾದರೂ ಗೌರವ ಸನ್ಮಾನ ಸಲ್ಲಿಲ್ಲ ಆ ಮೂರ್ತಿಗೆ ಅಂತಂದ್ರೆ ಅದು ಸರ್ಕಾರಕ್ಕೆ ಹೊಣೆ. ಸರ್ಕಾರ ಮೇಲೆ ನಾವು ಕೇಸ್ ಹಾಕ್ತಕ್ಕಂಥದ್ದು ಆಗ್ತದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಹೇಳಕ್ ಇಚ್ಛೆ ಪಡ್ತೀವಿ. ನಿಜವಾಗ್ಲೂ ಬಹಳ ಬೇಜಾರದ ಇದು. 1 ವರ್ಷ ಆಯ್ತು, ಇನ್ನೂ ಬಗೆಹರಿಸ್ತಾ ಇಲ್ಲ. ನಾವು ಹೇಳಿದ್ವಿ ನೋಡೋಣ. ಶಾಸಕರು ಏನು ಮಾಡಲಿಲ್ಲ. ತಹಸೀಲ್ದಾರ್ ಬಿಡ್ರಿ, ಶಾಸಕರು ಮಂತ್ರಿಗಳು ಸಿದ್ದರಾಮಯ್ಯನವರು ಎಲ್ಲ ಮನಸ್ಸು ಮಾಡಿದ್ರು 1 ನಿಮಿಷದ ಕೆಲಸ. ರಾಜ್ಯದ ಎಲ್ಲೋ ಮೂಲೆಯಲ್ಲಿ ಸ್ವತಂತ್ರ ಹೋರಾಟಗಾರರಿಗೆ, ಬಸವಣ್ಣನವರಿಗೆ, ಇನ್ನಿತರ ಯಾರಾದರೂ ವಚನಕಾರರಿಗೆ ಏನಾದರೂ ಅನ್ಯಾಯವಾದಾಗ, ಒಂದು ಅಪಮಾನವಾದಾಗ ಎಲ್ಲ ಕಡೆ ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತದೆ. ಅದರಲ್ಲಿ ಅಫ್ಜಲ್ಪುರ ತಾಲೂಕಿನಲ್ಲಿ ಅಂದರೆ ಶ್ರೀಗಳು ಮುಂದಾಗ್ತಾರೆ.
ತಮ್ಮ ಸ್ವಗ್ರಾಮದಲ್ಲಿ ಮಾಷಾಳದಲ್ಲಿ 1 ವರ್ಷದಿಂದ ಈ ರೀತಿಯ ವಾತಾವರಣ ಸಂಗೊಳ್ಳಿ ರಾಯಣ್ಣನಿಗೆ ಬಂದಿ ಹಾಕುವಂಥ ಕೆಲಸ ಆಗಿದ್ರು ಕೂಡ ಇಲ್ಲಿವರೆಗೂ ಒಂದು ಪ್ರತಿಭಟನೆ ಇಲ್ಲ, ಒಂದು ಹೇಳಿಕೆ ಕೊಡ್ತಾ ಇಲ್ಲ, ಪೂಜೆ ಸಲ್ಲಿಸುವ ನಿಟ್ಟಿನಲ್ಲಿ ಯಾವುದೇ ಕ್ರಮ ಜರುಗಿಸಿಲ್ಲ ಅನ್ನುವಂಥದ್ದು ತಾಲೂಕಿನ ಜನರಿಗೆ ಅಷ್ಟೇ ಅಲ್ಲ, ರಾಜ್ಯದ ಜನರಿಗೆ ಒಂದು ಬೇಜಾರಿದೆ. ಇಲ್ಲ, ಅದು ಅವತ್ತು ಶ್ರಾವಣ ಮಾಸದೊಳಗೆ ಅದು ಆಗಸ್ಟ್ 15 ಶ್ರಾವಣ ಮಾಸದಲ್ಲಿ ಬರುತ್ತೆ. ನಾನು 1 ತಿಂಗಳು ಮೌನ ಅನುಷ್ಠಾನ ಇರ್ತೀನಿ ಮತ್ತು ಮಠ ಬಿಟ್ಟು ಎಲ್ಲಿ ಹೋಗೋದಿಲ್ಲ. ಆ ಸಮಯದೊಳಗೆ ಎಲ್ಲ ಮಾಹಿತಿ ಬಂದಿತ್ತು. ಅವಾಗ ಏನಾದರೂ ನಾನು ಅನುಷ್ಠಾನ ಇರಲಿಲ್ಲ ಅಂತಂದರೆ ಅವತ್ತು ನಾನೇ ಹೋಗ್ತಿದ್ದೆ, ನಾನೇ ನಿಂತು ಮಾಡಿಸ್ತಿದ್ದೆ. ಅದೇನೋ ಆಗಿದೆ. ಬಟ್ ಈಗ ಆಗಿದೆ ಆದಮೇಲೆ ಮುಂದೆ ಬರ್ತಾ ಒಂದು ಸ್ವಲ್ಪ ಕಾನೂನು ಅಡಿಯೊಳಗೆ ಬಂತು. ಇದರೊಳಗೆ ಕಾನೂನು ಕೈ ತಗೊಳ್ಬಾರ್ದಂಥ ಒಂದೇ ಕಾರಣಕ್ಕೆ ನಾನು ಸುಮ್ಮನೆ ಕೂತಿದ್ದೀನಿ. ಆದ್ರೂ ಅದೇನು ಮೂರ್ತಿ ಇದೆ, ಆದರೆ ಅದಕ್ಕೆ ಸನ್ಮಾನ ಗೌರವ ಮಾಡಬೇಕಾಗಿರ್ತಕ್ಕಂಥದ್ದು ನಾವು ಮಾಡಬೇಕಾಗಿತ್ತು. ನಾನು ಅನಿವಾರ್ಯಕರ ಮೌನ ಅನುಷ್ಠಾನ ಮಾಡಿರಲಿಲ್ಲ. ಆದ್ರೆ ನಿಜವಾಗ್ಲೂ ನಾವು ಈಗೇನು ಸಮಯ ಇಲ್ಲ, ಬಂತು, ಈಗ ಆಗಸ್ಟ್ ಬಂತಲ್ಲ, ಈಗ ನೆಕ್ಸ್ಟ್ 15ನೇ ತಾರೀಕಿಗೆ ಶಾಸಕರ ಮನಸ್ಸು ಮಾಡ್ಬೇಕು. ನಾವು ಮನಸ್ಸಂತೂ ಮಾಡೀವಿ. ನಾನು ಒಬ್ಬನೇ ಹೋದ್ರು ನನಗೇನು ಜೀವ ಹೊಡೆದ್ರು ನನಗೆ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಒಬ್ಬ ಅವರು ಸ್ವಾತಂತ್ರ್ಯ ಹೋರಾಟಗಾರ ಇದ್ದಾರೆ. ನಾನು ಊರಿನೊಳಗೆ ಒಂದು ಸಮಾಜಕ್ಕೆ ನಾನು ವಿರೋಧ ಆದರೂ ಪರವಾಗಿಲ್ಲ, ಹೌದಾ, ಒಂದು ಸಮಾಜಕ್ಕೆ ವಿರೋಧ ಆದರೂ ಪರವಾಗಿಲ್ಲ, ಅದನ್ನು ಪೂಜೆ ಮಾಡ್ತೀವಿ. ಆದರೆ ಈ ಥರ ಒಬ್ಬ ಜಾತಿ ಅಂತ ಜಗಳ ಮಾಡಿ ಒಬ್ಬ ಸಂಗೊಳ್ಳಿ ರಾಯಣ್ಣನವರಿಗೆ ಮರ್ಯಾದೆ ತಗತಕ್ಕಂಥದ್ದು ಅವ್ರು ಏನು ವಿರೋಧ ಮಾಡ್ತಾ ಇದ್ದಾರೆ, ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಂತ ನೀವು ವಿರೋಧ ಮಾಡಕ್ಕೆ ಹೋಗ್ಬಿಡ್ರಿ. ಆಗಿಲಿ. ಆ ನಂತರ ನಾವು ಇನ್ನೊಂದು ಅಲ್ಲಿ ಎಲ್ಲರ ಒಂದು ಅಭಿಪ್ರಾಯ ಏನಿದೆ ಅಂತಂದರೆ ಬಸವೇಶ್ವರ ಒಂದು ಚೌಕ್ ಮಾಡ್ಬೇಕಂತಕ್ಕಂಥದ್ದು, ಸರ್ಕಲ್ ಮಾಡ್ಬೇಕಂತಕ್ಕಂಥ ಆಸೆ ಇದೆ. ಸಂಗೊಳ್ಳಿ ರಾಯಣ್ಣನೂ ಇರಲಿ, ನಮ್ಮ ಬಸವಣ್ಣನವರ ಸರ್ಕಲ್ ಏನಂತಂದರೆ ಆ ಬಸವಣ್ಣ ವೀರಶೈವ ಲಿಂಗಾಯತರ ಬಂದ್ರೆ ಎಲ್ಲರೂ ಬಂದರು. ಆ ವೀರಶೈವ ಲಿಂಗಾಯತ ಬಸವಣ್ಣನ ಸರ್ಕಲ್ ಏನಂತಂದ್ರೆ ಬಸ್ ಸ್ಟ್ಯಾಂಡ್ದೊಳಗೆ ಮಧ್ಯದೊಳಗೆ ಸರ್ಕಲ್ ಮಾಡಿದ್ರು, ಕಿತ್ತೊಗೆದಿದ್ರು. ಆ ಒಂದು ಏನೋ ಒಂದು ಮನಸ್ತಾಪದಿಂದ ಈ ಥರ ಆಗ್ತಾ ಇದೆ. ಆ ಒಂದು ಬಸವೇಶ್ವರ ಸರ್ಕಲನ್ನು ಮಾಡಿ ಆ ಸರ್ಕಲದ ಒಂದು ಮಹತ್ವವನ್ನು ಅದನ್ನೂ ಉದ್ಘಾಟನೆ ಮಾಡೋಣ, ಇದನ್ನೂ ಮಾಡೋಣ, ಎರಡೂ ಒಂದೇ ಸಾರಿ ಮಾಡಿಬಿಟ್ರೆ ಮುಗಿದೇ ಹೋಗುತ್ತೆ. ದಯವಿಟ್ಟು ಇದನ್ನು ಮಾಡಿ. ಎಲ್ಲ ವಿರೋಧಿಗಳು ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಕಿತ್ತೀನಿ, ನಾನು ತೆಗಿತೀನಿ ಅಂತಕ್ಕಂಥದ್ದು ಅದನ್ನು ತಲೆಯನ್ನು ತೆಗೆದು ಹಾಕ್ರಿ. ಅದು ನಮ್ಮ ದೇಶಕ್ಕೆ ನಮಗೆ ಅವಮಾನ ಮಾಡ್ದಂಗೆ. ದಯವಿಟ್ಟು ಅದು ವಿರೋಧಿಗಳಿಗೂ ಕೈ ಮುಗಿದು ಕೇಳ್ಕೊಂತೇನೆ ನಾನು. ಬಿಟ್ಟು ವಿರೋಧ ಮಾಡಕ್ಕೆ ಹೋಗ್ಬಿಟ್ರೆ ಆಗಸ್ಟ್ 15ಕ್ಕೆ ಒಳ್ಳೆ ಎಲ್ಲರೂ ಕೂಡಿ ಆ ಒಂದು ಮಾಡೋಣ. ಅವತ್ತೇ ಆಗಸ್ಟ್ 15 ದಿನಕ್ಕೆ ಎಲ್ಲ ಊರನ್ನವ್ರು ಏನಾದರೂ ನನಗೆ ಒಪ್ಪಿಗೆ ಕೊಟ್ಟರೆ ಬಸವೇಶ್ವರ ಸರ್ಕಲ್ನು ಕೂಡ ಬಸವಣ್ಣನವರ ಮೂರ್ತಿನೂ ಕೂಡ ಮಾಡಲಿಕ್ಕೆ ನಾನು ಅವಕಾಶ ಮಾಡಿಕೊಡ್ತೇನೆ. ಅದು ಕೂಡ ಸರ್ಕಾರನೂ ಅವಕಾಶ ಮಾಡಿಕೊಡ್ಬೇಕು, ಕಾನೂನು ಅವಕಾಶ ಮಾಡಿಕೊಡ್ಬೇಕಂತ ನಾನು ಇದೊಂದು ನಾನು ಕರ್ನಾಟಕವನ್ನ ಬದಲಾವಣೆ ಮಾಡ್ತಕ್ಕಂಥ ತಾಕತ್ ನನ್ನ ಬಳಿ ಇದೆ. ಅಂತಹ ಶಕ್ತಿ ಆ ಭಗವಂತನ ಬಳಿ ಕೊಟ್ಟಿದ್ದಾನೆ ಅಂತಕ್ಕಂಥದ್ದು ವಿಚಾರ. ಈಗಾಗಲೇ ತಾಲೂಕಿನಾದ್ಯಂತ ಅಷ್ಟೇ ಅಲ್ಲದೆ ಜಿಲ್ಲೆಯಾದ್ಯಂತ ಭಕ್ತರೆಲ್ಲರೂ ಕೂಡ ತಮ್ಮ ಮರಳರಾಧ್ಯರ ಭಕ್ತರು ರಾಜಕೀಯಕ್ಕೆ ಬರಬೇಕು ಅನ್ನುವಂಥ ಒಂದು ಇಂಗಿತವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಲ್ಲಿ. ಸೊ ಒಂದು ವೇಳೆ ಏನಾದರೂ ತಮಗೆ ರಾಜಕೀಯವಾಗಿ ಏನಾದರೂ ಅಧಿಕಾರ ಸಿಕ್ಕರೆ ಪ್ರಥಮವಾಗಿ ಅಫ್ಜಲ್ಪುರ ತಾಲೂಕಿನಲ್ಲಿ ಮಾಡುವಂಥ ಕೆಲಸ ಯಾವುದು ಅಂತ? ಏನಿಲ್ಲ, ನೀವು ಪ್ರಶ್ನೆನೇ ಕೇಳ್ತಾ ಇದ್ದೀರಾ. ಆದರೆ ಅದು ಮುಂದಿನ ಭವಿಷ್ಯದ ಬರುವಂಥ ಕೈಲಿದೆ. ಅದು ಆದರೂ ಕೂಡ ನನಗೇನು ಬೇಕಾಗಿಲ್ಲ. ಫಸ್ಟು ನನ್ನ ರೈತರಿಗೆ ನೀರಾವರಿ, ಇದೇನು ನೀರಾವರಿ ಪ್ರದೇಶ ಏನು ಇದೆ ಅಲ್ಲಿಂದ ಇಲ್ಲಿಗೆ ನಮ್ಮ ಎಲ್ಲ ರೈತರಿಗೆ, ಪ್ರತಿಯೊಬ್ಬನು ರೈತ ನೀರಿಲ್ಲ, ಮಳೆ ಬರಲಿಲ್ಲ ಅಂತೇಳಿ ಕೊರಗಬಾರ್ದು. ಆ ನೀರನ್ನು ರೈತರಿಗೆ ಎಲ್ಲನೂ ಕೂಡ ವ್ಯವಸ್ಥಿತವಾಗಿರ್ತಕ್ಕಂತಹ ನೀರಿನ ವ್ಯವಸ್ಥೆ ಆ ರೈತರಿಗೆ ಮಾಡ್ತಕ್ಕಂಥದ್ದು ಮೊದಲ ನಂದು ತಲೆಯಲ್ಲಿರ್ತಕ್ಕಂಥ. ಇನ್ನಾದನ್ನು ಕೂಡ ಒಂದು ಮಾತು ಹೇಳ್ತಾರೆ, ಧರ್ಮ ರಕ್ಷಣೆ ಒಂದು ಕಡೆ ಎಲ್ಲೋ ಒಂದು ಕಡೆ ಮರೆ ಮಾಸ್ತದೆ ರಾಜಕೀಯಕ್ಕೆ ಬಂದರೆ ಅಂತ. ನೋ ವೇ, ಚಾನ್ಸೇ ಇಲ್ಲ. ನಾನು ಒಂದು ವೇಳೆ ರಾಜಕೀಯ ಮಾಡಿದ್ರೂ ಕೂಡ ನಾನು ಧರ್ಮಯುತ ರಾಜಕೀಯ ಮಾಡ್ತೇನೆ. ಬಟ್ ರಾಜಕೀಯದಿಂದ ಧರ್ಮ ಮಾಡೋದಿಲ್ಲ, ಧರ್ಮವಾಗಿರ್ತಕ್ಕಂಥ ರಾಜಕೀಯ ಮಾಡ್ತೇನೆ ಹೊರತು ನಾನು ರಾಜಕೀಯವಾಗಿರ್ತಕ್ಕಂಥ ಧರ್ಮ ಮಾಡೋದಿಲ್ಲ. ಅದು ಯಾರು ತೆಗೆಗಿಟ್ಟರು ನಾವು ತೆಗೆದು ಹಾಕ್ಬೇಕಷ್ಟ. ನಮಸ್ಕಾರ.